ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ರೀಡ್ ಮಾಡ್ತಾ ಇರುವಂತದ್ದು ಧನುರಾಶಿಯವರ ಬರುವಂತ ದಿನಗಳಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಅವರ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಅವರ ಜಾಬ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು, ಏನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡೋಣ. ಬಟ್ ಒನ್ ಥಿಂಗ್ ಏನಂತಂದ್ರೆ ಇದು ಓವರ್ ಆಲ್ ಮಂತ್ ರೀಡಿಂಗ್ ಅನ್ನ ನಾನು ನೋಡ್ತಾ ಇರುವಂತದ್ದು. ಮತ್ತೆ ನಿಮ್ಗೆ ಬ್ರೇಕ್ ಡೌನ್ ಮಾಡಿ ಮತ್ತೆ ನಿಮ್ಗೆ ಇದನ್ನ ವೀಕ್ಲಿ ರೀಡಿಂಗ್ ಅಲ್ಲಿ ನಾನು ಕನ್ವರ್ಟ್ ಮಾಡಿ ಹೇಳ್ತೀನಿ. ಫಸ್ಟ್ ಆಗಸ್ಟ್ ಮಂತ್ ಅಲ್ಲಿ ನಿಮ್ಗೆ ಏನು ಬರ್ಲಿಕ್ಕೆ ಹೋಗ್ತಾ ಇದೆ ಅದನ್ನ ನಾವು ಇವತ್ತು ನೋಡೋಣಂತೆ. ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ತುಂಬಾ ಜನ ಕೇಳ್ತಾ ಇದ್ದೀರಾ. ನಿಮ್ಮ ಒಂದು ರಿಲೇಟೆಡ್ ಕ್ವೆರಿ ಏನೇ ಇದ್ರು ಕೂಡ, ಲೈಕ್ ಜಾಬ್, ಕರಿಯರ್, ಗವರ್ಮೆಂಟ್ ಜಾಬ್, ಸಮ್ ಕೈಂಡ್ಸ್ ಆಫ್ ನಿಮ್ಮ ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಏನೇ ಇದ್ರು ಕೂಡ ಸಮಸ್ಯೆ ಅಲ್ಲಿ ನಾವು ಏರಿಯಾ ಆಫ್ ಏನ್ ಬರ್ತಾ ಇದೆ, ಸಮಸ್ಯೆಗಳು ಏನ್ ಬರ್ತಾ ಇದೆ ಅಂತ ಹೇಳಿ ನೋಡ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀವಿ. ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಮತ್ತೆ ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದ್ ಏನ್ ಹೇಳ್ಬೇಕಂತಂದ್ರೆ, ಇದು ಎನರ್ಜಿ ರೀಡಿಂಗ್ ಆಗಿರೋ ಕಾರಣ ನಿಮ್ ತನಕ ಈ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ಖಂಡಿತ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಆಗಿರುತ್ತೆ. ಹಾಗಾಗಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಲೈಕ್ ಕೊಟ್ಟು ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಯೂನಿವರ್ಸ್ ಜೊತೆಗೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಬರುವಂತ ದಿನಗಳು ಆಗಸ್ಟ್ ಮಂತ್ ನಿಮಗಾಗಿ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಬಂದಿದೆ, ಎಂಗ್ಸೈಟಿ ಬರ್ತಾ ಇದೆ. ಓಕೆ, ನೋಡೋಣ ಏನ್ ಬರ್ತಾ ಇದೆ ಇನ್ನು ಅಂತ ಹೇಳಿ. ಟೆಂಡರ್ನೆಸ್ ಅಂತ ಬರ್ತಾ ಇದೆ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಎಮೋಷನ್ಸ್ ಯಾವ ರೀತಿ ಈ ಒಂದು ಏರಿಯಾದಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳಿ ನಾವು ನೋಡೋಣ. ಅದ್ರ ಮೇಲೆ ನೀವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಮತ್ತೆ ನಿಮ್ಗೆ ಯೂನಿವರ್ಸ್ ಏನ್ ಮೆಸೇಜಸ್ ಕೊಡ್ತಾ ಇದೆ ಇದರಲ್ಲಿ ಅನ್ನುವಂಥದ್ದು. ಯಾಕಂದ್ರೆ ಯೂನಿವರ್ಸ್ ಮೆಸೇಜ್ ಇರುತ್ತೆ ಇದರಲ್ಲಿ, ಅದನ್ನ ಕೂಡ ನೋಡೋಣ. ಎಂಗ್ಸೈಟಿ ನನ್ಗನ್ಸುತ್ತೆ ಸ್ವಲ್ಪ ಏನೋ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತ ಹೇಳಿ. ಕೆಲವೊಂದಿಷ್ಟನ್ನ ನೀವು ನಿಮ್ಮ ಲೈಫ್ ಇಂದ ಬಿಡ್ತಾ ಇಲ್ಲ. ಲೈಕ್ ಹೆದರಿಕೆ, ಫ್ಯೂಚರ್ ಬಗ್ಗೆ ಏನಾಗುತ್ತೋ ಏನೋ, ಪಾಸ್ಟ್ ಅಲ್ಲಿ ಆಗಿರುವಂತದ್ದು, ಪಾಸ್ಟ್ ಆಗ್ಲಿ ಕೆಲವೊಂದಿಷ್ಟು ನಡೆದಿರುವಂತ ಘಟನೆಗಳಿಂದಾಗಿ ನಿಮ್ಗೆ ಫ್ಯೂಚರ್ ಏನಾಗುತ್ತೋ ಏನೋ ಅನ್ನೋವಂಥದ್ದು ಒಂದು ಭಯ. ಮತ್ತೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಿಚುವೇಶನ್ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು. ಸೊ ಇದು ಇನ್ನು ಯಾವ ರೀತಿ ಅಂತಂದ್ರೆ, ನಿಮ್ಗೆ ಏನು ಕರೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಈ ಒಂದು ಎಂಗ್ಸೈಟಿಯಿಂದ, ಈ ಒಂದು ಸ್ಟ್ರೆಸ್ ಇಶ್ಯೂಸ್ ಇಂದ. ಓಕೆ, ತುಂಬಾನೇ ನೀವ್ ಏನ್ ಮಾಡ್ಕೊಳ್ತಾ ಇದ್ದೀರಾ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ. ಬಟ್ ಇದರಿಂದ ಯಾವ ರೀತಿ ಓವರ್ಕಮ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದೆ. ನಿಮ್ಮಲ್ಲಿ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಆ ಒಂದು ಸಿಂಪತಿಯನ್ನ ಬೆಳೆಸ್ಕೋಬೇಕು, ಇನ್ನೊಬ್ರ ಬಗ್ಗೆ ಕರುಣೆಯನ್ನ ಬೆಳೆಸ್ಕೋಬೇಕು, ಆ ಕೈಂಡ್ನೆಸ್ ಅನ್ನ ಬೆಳೆಸ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಆಗಿರುತ್ತೆ ಕೆಲವೊಂದಿಷ್ಟು ನಮ್ಮ ಪಾಸ್ಟ್ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಘಟನೆಗಳು ನಡೆದಿರುತ್ತೆ, ಅದರಿಂದಾಗಿ ನಾವು ತುಂಬಾ ಏನ್ ಮಾಡಿರ್ತೀವಿ, ಕುಗ್ಗ್ ಹೋಗಿರ್ತೀವಿ. ಬಟ್ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅದ್ರಿಂದ ಈ ಒಂದು ಎಂಗ್ಸೈಟಿ ನಿಮ್ಮ ಸಲುವಾಗಿ ನೀವು ಕೆಲಸ ಮಾಡಿ, ಇನ್ನೊಬ್ರ ಸಲುವಾಗಿ ಬೇಡ. ನೀವು ಇನ್ನೊಬ್ರು ಯಾರೋ ಏನೋ ಮಾಡಿರೋದನ್ನ ನೀವ್ ಏನ್ ಮನ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀರಾ, ಬಟ್ ಅದು ಇಂಪ್ಯಾಕ್ಟ್ ಯಾರ ಮೇಲೆ ಆಗ್ತಾ ಇದೆ, ನಿಮ್ ಮೇಲೆನೆ ಇಂಪ್ಯಾಕ್ಟ್ ಆಗ್ತಾ ಇರುವಂತದ್ದು. ಹಾಗಾಗಿ ಏನ್ ಮಾಡ್ಬೇಕು, ಅದರಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ. ಇನ್ನೊಬ್ರ ಬಗ್ಗೆ ನಾವು ಹಾರ್ಶ್ ಆಗಿ ಮಾತಾಡೋದು ಬೇಡ, ಇನ್ನೊಬ್ರ ಬಗ್ಗೆ ನಾವು ದ್ವೇಷ ಮಾಡೋದು ಬೇಡ. ಭಾವನೆಗಳು ಇಲ್ಲಿ ನಿಮ್ಮ ಹಾರ್ಟ್ ಚಕ್ರ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಹಾರ್ಟ್ ಚಕ್ರದಲ್ಲಿ ಏನೇನ್ ಬ್ಲಾಕೇಜಸ್ ಇರುತ್ತಲ್ವಾ, ಅದರಿಂದಾಗಿ ಈ ಒಂದು ಎಂಗ್ಸೈಟಿ ಇದು ಎಲ್ಲ ನಿಮ್ಗೆ ಕ್ರಿಯೇಟ್ ಆಗುವಂತದ್ದು. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ, ನಿಮ್ಮ ಹಾರ್ಟ್ ಅಲ್ಲಿ ಆ ಒಂದು ಪ್ರೀತಿಯನ್ನ ತುಂಬಿಕೊಳ್ಳಿ. ಇನ್ನೊಬ್ರ ಬಗ್ಗೆ ದ್ವೇಷ ಭಾವನೆ ಬಿಟ್ಬಿಡಿ. ಅವ್ರು ಏನ್ ಕರ್ಮ ಮಾಡಿರ್ತಾರೆ ಅವ್ರಿಗದು ಸುತ್ತಾಕೊಳ್ಳುತ್ತೆ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದು ನಿಮ್ಮ ಕರ್ಮ, ಹೌದಾ? ಅದನ್ನೇ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ನಿಮ್ಮಲ್ಲಿ ಪೇಷನ್ಸ್ ಅನ್ನ ತಗೊಂಡ್ ಬನ್ನಿ, ನಿಮ್ಮಲ್ಲಿ ಪ್ರೀತಿಯನ್ನ ತಗೊಂಡ್ ಬನ್ನಿ, ನಿಮ್ಮ ಹಾರ್ಟ್ ಅಲ್ಲಿ ಆ ಪ್ರೀತಿಯನ್ನ ಬೆಳೆಸ್ಕೊಂಡು ಹೋಗಿ. ಸೊ ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ಬರುವಂತ ಆಗಸ್ಟ್ ತಿಂಗಳಲ್ಲಿ ತುಂಬಾನೇ ನಿಮ್ಗೆ ಬೆನಿಫಿಷಿಯಲ್ ಆಗಿರುತ್ತೆ ಅನ್ನುವಂಥದ್ದು. ನೋಡೋಣ ಇನ್ನು ನಿಮ್ಗೆ ಯೂನಿವರ್ಸ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಧನುರಾಶಿ ಅವರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಹಾಗೆ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ. ನೀವೇನಾದ್ರೂ ಹೊಸದಾಗಿ ಈ ಪೇಜ್ಗೆ ಬರ್ತಾ ಇದ್ದೀರಾ, ಲೈಕ್ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದ್ಸಾರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡೋಣ ಧನುರಾಶಿ ಅವ್ರಿಗೆ ಏನ್ ಬರ್ತಾ ಇದೆ, ಯೂನಿವರ್ಸ್ ಅವ್ರಿಗೆ ಏನ್ ಹೇಳಿಕ್ ಹೋಗ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ನೋಡ್ತಾ ಇದ್ರೆ 6 ಆಫ್ ವಾಂಡ್ಸ್ ಬರ್ತಾ ಇದೆ. ತುಂಬಾ ಎನರ್ಜೆಟಿಕ್ ಆಗಿರುವಂತ ಎನರ್ಜಿ ಫಸ್ಟ್ ವೀಕ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು. ನಿಮ್ಮ ಭಾವನೆಗಳು ಚೇಂಜಸ್ ಆಗತ್ತೆ, ಖಂಡಿತ ಆಗತ್ತೆ. ನೀವು ಕರಿಯರ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿರ್ತೀರಾ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇದೆ. ಮತ್ತೆ ಇಷ್ಟೇ ಅಲ್ಲ, ಕೆಲವೊಂದು ಏರಿಯಾದಲ್ಲಿ ಸ್ವಲ್ಪ ನೀವು ಹೆಸಿಟೇಷನ್ ಮಾಡ್ಕೊಳ್ಳುವಂಥದ್ದು ನನಗೆ ಕಾಣ್ತಾ ಇದೆ. ಏನೋ ಒಂದು ರಿಲೇಶನ್ಶಿಪ್ ಮ್ಯಾಟರ್ ಇರಬಹುದು, ಅಲ್ಲಿ ನೀವೇನಾದ್ರೂ ಹೆಸಿಟೇಷನ್ ಮಾಡ್ಕೊಳ್ಳುವಂಥದ್ದು. ಡೆವಿಲ್ ಕಾರ್ಡ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಸಮ್ ಕೈಂಡ್ ಆಫ್ ಅಡಿಕ್ಷನ್ ಅಲ್ಲಿ ಏನಾದ್ರೂ ನೀವು ಬೀಳುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಅದನ್ನ ನೋಡ್ಕೊಳ್ಳಿ. ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ಹೇಳ್ತಾ ಇದ್ದೀನಿ. ಏನಾದ್ರೂ ಆ ರೀತಿ ಇತ್ತು ಅಂತಂದ್ರೆ ಅದರಿಂದ ಹೊರಗೆ ಬರುವಂತದ್ದು. ಸ್ವಲ್ಪ ಬ್ಯಾಲೆನ್ಸಿಂಗ್ ಏನು ಈ ಮಂತ್ ಅಲ್ಲಿ ನೀವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗುವಂತದ್ದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ.
ಓಕೆ. 6 ಆಫ್ ವಾಂಡ್ಸ್ ಹೇಳ್ತಾ ಇರುವಂತದ್ದು ನಿಮ್ಮ ಕರಿಯರ್ ಅಲ್ಲಿ ಗ್ರೋತ್ ಇರುತ್ತೆ ಖಂಡಿತವಾಗ್ನು. ಅದನ್ನ ಬ್ರೇಕ್ ಡೌನ್ ಮಾಡಿ ಹೇಳ್ತೇನೆ ನಿಮಗೆ ನಾನು. ಗ್ರೋತ್ ಇರುತ್ತೆ, ಒಂದು ಫಂಕ್ಷನ್ಸ್ ಇರುವಂತದ್ದು ಅಥವಾ ಸೆಲೆಬ್ರೇಟ್ ಮೂಮೆಂಟ್ ಇರುವಂತದ್ದು ಅಥವಾ ನಿಮಗೆ ಇನ್ಕ್ರಿಮೆಂಟ್ ಇರುವಂತದ್ದು, ಇದೆಲ್ಲಾನು ಆಗ್ಲಿಕ್ಕೆ ಹೋಗ್ತಾ ಇರುವಂತ ಸಿಚುವೇಶನ್ ಅಂತ ಹೇಳ್ಬಹುದು. ಇದ್ರ ಜೊತೆಗೆ ನಾನು ನೋಡ್ತಾ ಇರುವಂತದ್ದು ನೈಟ್ ಆಫ್ ಕಪ್ಸ್ ಇಂದ ನಾನು ಅನ್ಕೋತೀನಿ ಈಗ ರೀಪ್ರೆಸೆಂಟ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಫುಲ್ಫಿಲ್ಮೆಂಟ್ ಏನೋ ಇರುತ್ತೆ ನಿಮ್ಗೆ, ಇಲ್ಲಂತಲ್ಲ. ಇನ್ನೊಂದು ಏನಂತಂದ್ರೆ ನೀವು ಪ್ರಯಾರಿಟಿ ತುಂಬಾ ಕೊಡ್ತೀರಾ ನಿಮ್ಮ ರಿಲೇಶನ್ಶಿಪ್ಗೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇದ್ರ ಜೊತೆಗೆ ಸ್ವಲ್ಪ ಏನಾದ್ರೂ ಮನ್ಸಲ್ಲಿ ಹೆಸಿಟೇಷನ್ ಅನ್ನುವಂಥದ್ದು ಇಟ್ಕೊಳ್ಳಿಕ್ ಹೋಗ್ಬೇಡಿ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಡೆವಿಲ್ ಕಾರ್ಡ್ ಏನ್ ಹೇಳ್ತಾ ಇದೆ, ಏನಾದ್ರೂ ನೀವು ಅಡಿಕ್ಷನ್ಸ್ ಏನಾದ್ರೂ ಇತ್ತು ಅಥವಾ ಏನಾದ್ರೂ ಬೆಳೆಸ್ಕೊಳ್ಳುವಂತ ಚಾನ್ಸಸ್, ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಇದೆ ಇದನ್ನ. ಮತ್ತೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್, ಸ್ವಲ್ಪ ಆ ರೀತಿ ಸರೌಂಡಿಂಗ್ ಪೀಪಲ್ ನಿಮ್ಮ ಜೊತೆಗೆ ಇರುವಂತದ್ದು, ಅದರಿಂದ ನೀವು ಹೊರಗಡೆ ಬರ್ಬೇಕಾಗತ್ತೆ ಅನ್ನುವಂಥದ್ದು. ಸಪೋಸ್ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಅಗೇನ್ ನಿಮ್ಮ ಒಂದು ಕರಿಯರ್ ಅಥವಾ ನಿಮ್ಮ ಫೈನಾನ್ಷಿಯಲಿ ನಿಮ್ಗೆ ಸ್ವಲ್ಪ ಬರುವಂತ ತಿಂಗಳಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು ಅಂತ ಹೇಳಿ ಬ್ರೇಕ್ ಡೌನ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಫಸ್ಟ್ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಚೆನ್ನಾಗಿದೆ, ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಬಟ್ ಈವನ್ ಚೆನ್ನಾಗಿದೆ, ಆ ರೀತಿ ಏನು ತೊಂದರೆ ಅಂತ ಇಲ್ಲ ಫಸ್ಟ್ ವೀಕ್ ಅಲ್ಲಿ. ಸೆಕೆಂಡ್ ವೀಕ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು 4 ಆಫ್ ಪೆಂಟಿಕಲ್ಸ್, ಸ್ವಲ್ಪ ತುಂಬಾ ರೆಸ್ಟ್ರಿಕ್ಟೆಡ್ ಆಗಿರ್ತೀರಾ, ಅಗೇನ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಪ್ರಾಬ್ಲಮ್ ಏನು ಇಲ್ಲ. ಮತ್ತೆ ಥರ್ಡ್ ವೀಕ್ ಅಲ್ಲಿ ಸ್ವಲ್ಪ ಎಂಗ್ಸೈಟಿ ಇರುವಂತದ್ದು, ಸ್ಟ್ರೆಸ್ ಇರುವಂತದ್ದು, ತುಂಬಾ ಯಾರಿಗಾದ್ರೂ ಏನಾದ್ರೂ ಹೇಳಿಕ್ ಹೋಗ್ತೀರಾ, ಅವ್ರು ನಿಮ್ ಮಾತು ಕೇಳಿಲ್ಲ ಅಂತಂದ್ರೆ ನೀವೇ ಡಿಪ್ರೆಷನ್ ಅಲ್ಲಿ ಹೋಗುವಂತ ಚಾನ್ಸಸ್, ಯಾಕಂದ್ರೆ ನನ್ ಮಾತು ಕೇಳ್ತಾ ಇಲ್ಲ ಅಂತ ಹೇಳಿ. ಮತ್ತೆ ಅಲ್ಲಿ ನಿಮ್ಗೆ ಸ್ಟ್ರೆಸ್ ಇಶ್ಯೂಸ್ ಆಗುವಂತದ್ದು, ತಲೆನೋವು ಈ ರೀತಿ ಎಲ್ಲ, ಅಥವಾ ನಿಮ್ಮ ಕತ್ತಲ್ಲಿ ನೋವು, ನಿಮ್ಗೆ ಶೋಲ್ಡರ್ ಪೇನ್ ಆಗುವಂತದ್ದು ಚಾನ್ಸಸ್ ನನಗೆ ಕಾಣ್ತಾ ಇದೆ. ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ. ಏಸ್ ಆಫ್ ಕಪ್ಸ್ ಲಾಸ್ಟ್ ವೀಕ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಹೆಲ್ತ್ ಚೆನ್ನಾಗಿರುತ್ತೆ, ಆದ್ರೆ ಫಸ್ಟ್ ಥರ್ಡ್ ವೀಕ್ ಅಲ್ಲಿ ನಿಮ್ಗೆ ಸ್ವಲ್ಪ ಏನಾದ್ರೂ ತೊಂದರೆ ಆಗುವಂತದ್ದು, ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗೆ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ ಓಕೆ. ಸೊ ಇನ್ನು ನಿಮ್ಮ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ 6 ಆಫ್ ವಾಂಡ್ಸ್, ಅಗೇನ್ 6 ಆಫ್ ವಾಂಡ್ಸ್ ಬರ್ತಾ ಇರುವಂತದ್ದು ಕರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ನಲ್ವಾ ಫಸ್ಟ್ ಕಾರ್ಡ್ ಇದು ಬಂದಿತ್ತು, ಇಲ್ಲಿನೂ ಅದೇ ಬರ್ತಾ ಇದೆ. ಸೊ ಕರಿಯರ್ ಅಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ, ತುಂಬಾ ಸಪೋರ್ಟಿವ್ ಆಗಿರ್ತೀರಾ, ನಿಮ್ಮ ಟೀಮ್ಗೆ ನೀವು ತುಂಬಾ ಸಪೋರ್ಟಿವ್ ಆಗಿರ್ತೀರಾ, ನಿಮ್ಮ ಟೀಮ್ ನಿಮ್ಮನ್ನ ತುಂಬಾ ಲೀಡರ್ಶಿಪ್ ಆಗಿ, ನಿಮ್ಮಲ್ಲಿ ಇರುವಂತ ಲೀಡರ್ಶಿಪ್ ಕ್ವಾಲಿಟಿಯಿಂದ ನಿಮ್ಮ ಟೀಮ್ನವರು ನಿಮ್ಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡುವಂತದ್ದು, ನಿಮ್ಮನ್ನ ಫಾಲೋ ಮಾಡುವಂತದ್ದು, ನಿಮ್ಗೆ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ. ಮತ್ತೆ ಸ್ವಲ್ಪ ಏನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದ್ರೂ ಇದ್ರೆ ಅಲ್ಲಿ ಸೋಷಿಯಲ್ ಮೀಡಿಯಾದಿಂದ ನಿಮ್ಗೆ ಏನಾದ್ರೂ ಒಂದು ಸಮಥಿಂಗ್ ಚೇಂಜಸ್ ಆಗುವಂತದ್ದು ನಿಮ್ಮ ಲೈಫ್ ಅಲ್ಲಿ, ಅಥವಾ ನಿಮ್ಗೆ ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗುವಂತದ್ದು, ಲೈಕ್ ನೀವು ಚೆಕ್ ಮಾಡಿ, ನೀವು ಯೂಟ್ಯೂಬರ್ ಇರ್ಬೋದು, ಇನ್ಸ್ಟಾ ಇರ್ಬೋದು, ಯಾವ್ದಿದೆ ಅದನ್ನ ನೀವು ಚೆಕ್ ಮಾಡಿ. ಸೊ ಅಲ್ಲಿನೂ ನಿಮ್ಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಫುಲ್ ಆನ್ ಫೋಕಸ್ ನಿಮ್ಮ ಒಂದು ಕರಿಯರ್ ಮೇಲೆ ಇರುತ್ತೆ ಫಸ್ಟ್ ವೀಕ್ ಅಲ್ಲಿ, ಅದರಲ್ಲಿ ಏನು ಡೌಟ್ ಇಲ್ಲ. ಅಪ್ರಿಶಿಯೇಷನ್ ಇರುತ್ತೆ ನಿಮ್ಗೆ. ಇನ್ನೂ ಹೇಳ್ಬೇಕು ಅಂತಂದ್ರೆ ಏನಾದ್ರೂ ಇನ್ಕ್ರಿಮೆಂಟ್, ನಾನು ಆಲ್ರೆಡಿ ಹೇಳಿದೆ, ಇನ್ಕ್ರಿಮೆಂಟ್ ಆಗುವಂತದ್ದು, ಪ್ರಮೋಷನ್ ಸಿಗುವಂತದ್ದು, ನೀವು ಲೀಡರ್ಶಿಪ್ ಕ್ವಾಲಿಟಿಯನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ನನಗಿಲ್ಲಿ ಫಸ್ಟ್ ವೀಕ್ ಅಲ್ಲಿ ಅನಿಸ್ತಾ ಇದೆ. ಓಕೆ, ತೊಂದರೆ ಅಂತ ಏನೂ ಇಲ್ಲ, ಚೆನ್ನಾಗಿದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಎನರ್ಜಿ ಕ್ಲೈಮ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ, ತುಂಬಾ ಇಂಪಾರ್ಟೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಏನ್ ಹರ್ಡಲ್ಸ್ ಇತ್ತು, ನಿಮ್ಗೆ ಏನ್ ತೊಂದರೆಗಳಂತಿತ್ತು ಲೈಫ್ ಅಲ್ಲಿ, ನಿಮ್ಗೆ ಸೆಕೆಂಡ್ ವೀಕ್ ಅಲ್ಲಿ ನಾನು ನೋಡ್ತಾ ಇರುವಂತದ್ದು ಆ ತೊಂದರೆಗಳಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ವೀಲ್ ಆಫ್ ಫಾರ್ಚೂನ್ ಬರ್ತಾ ಇದೆ. ಓಕೆ, ಸೊ ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಇದುವರೆಗೂ ನೀವು ಏನ್ ಕಷ್ಟ ಅನುಭವಿಸಿದೀರಾ ನಿಮ್ಮ ಒಂದು ಏರಿಯಾ ಆಫ್ ಇದರಲ್ಲಿ, ಏನು ಜಾಬ್ ಕರಿಯರ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಲಾಸಸ್ ಇರ್ಬೋದು, ಏನ್ ಅನುಭವಿಸಿದೀರಾ, ಅಲ್ಲಿಂದ ತುಂಬಾ ಪಾಠ ಕಲ್ಕೊಂಡಿದ್ದೀರಾ ನೀವು. ಹಾಗಾಗಿ ಅಲ್ಲಿಂದ ಏನಾಗ್ತಾ ಇದೆ, ಇವಾಗ ನಿಮ್ಗೆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನೀವು ತುಂಬಾ ಕಲಿತೀರಾ, ಕಲಿಸ್ತೀರಾ, ಇದ್ರ ಜೊತೆಗೆ ಬೆಳಿತೀರಾ, ಬೆಳೆಸ್ತೀರಾ, ಈ ಭಾವನೆ ಇಟ್ಕೊಂಡು ಹೋಗುವಂತವ್ರು ಅದೇ ಆಗ್ತಾ ಇದೆ ಇವಾಗ್ಲೂ ಕೂಡ. ಸೊ ಇನ್ನು ಹೇಳ್ಬೇಕು ಅಂತಂದ್ರೆ ನಾನು ಈ ಕಾರ್ಡ್ ಪ್ರಕಾರ ನೋಡ್ತಾ ಇದ್ರೆ ನಿಮ್ಮ ಎಲ್ಲಾದ್ರೂ ಜರ್ನಿ ಆಗುವಂತದ್ದು, ಲೈಕ್ ನಿಮ್ಮ ಬಿಸ್ನೆಸ್ ಇಂದ ಎಲ್ಲಾದ್ರೂ ಒಂದು ಔಟ್ ಆಫ್ ಸ್ಟೇಷನ್ ಇರ್ಬೋದು ಅಥವಾ ಔಟ್ ಆಫ್ ಕಂಟ್ರಿ ಇರ್ಬೋದು, ಏನಾದ್ರೂ ಅಪಾರ್ಚುನಿಟಿ ಸಡನ್ ಆಗಿ ಬಂತು, ಸೊ ಅಲ್ಲಿ ಏನಾದ್ರೂ ಹೋಗುವಂತದ್ದು ನನ್ಗೆ ಇಲ್ಲಿ ಅನ್ನಿಸ್ತಾ ಇದೆ. ಓಕೆ, ಹಾಗೆ ನೋಡೋಣ ಇನ್ನು ಏನ್ ಬರ್ತಾ ಇದೆ ಥರ್ಡ್ ವೀಕ್ ಅಲ್ಲಿ ಅಂತ ಹೇಳಿ. ಇದನ್ನ ನಾನು ವೀಕ್ಲಿ ವೈಸ್ ಬ್ರೇಕ್ ಡೌನ್ ಮಾಡಿ ನೋಡ್ತೀನಿ ಏನ್ ಬರುತ್ತೆ, ಅವಾಗ ನಿಮ್ಗೆ ಹೇಳ್ತೀನಿ. ಸೊ ದ ಹೈರೋಫೆಂಟ್ ಬರ್ತಾ ಇದೆ, ತುಂಬಾ ಎಕ್ಸಲೆಂಟ್ ಆಗಿರುವಂತ ಕಾರ್ಡ್ ನನ್ಗೆ ಕಾಣ್ತಾ ಇದೆ.
ಸೊ ದ ಹೈರೋಫೆಂಟ್ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ನೀವು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನೀವು ನಿಮ್ಮ ಗೋಲ್ ಅನ್ನ ರೀಚ್ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ. ನಿಮ್ಮನ್ನ ಯಾರು ಥರ್ಡ್ ವೀಕ್ ಅಲ್ಲಿ ನೋಡಿ ತುಂಬಾ ಪಾಸಿಟಿವಿಟಿ, ಎಷ್ಟು ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೇನೆ ಅಂತಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಿಮ್ಮ ಒಂದು ಕರಿಯರ್ ಅಲ್ಲಿ ಗ್ರೋತ್ ಅನ್ನ ನೀವು ಕಾಣ್ತಾ ಇದ್ದೀರಾ. ಓಕೆ, ಸೊ ಈ ಸ್ಟೆಪ್ಸ್ ಯಾವ ರೀತಿ ಇದೆ ಅಲ್ವಾ, ಇದೇ ರೀತಿಯಾಗಿ ಅಪ್ವರ್ಡ್ಸ್ ಅಲ್ಲಿ ನೀವು ಥಿಂಕ್ ಮಾಡ್ತಾ ಇರುವಂತದ್ದು. ನಿಮ್ಮ ಒಂದು ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿರುತ್ತೆ ಈ ಒಂದು ದಿನಗಳಲ್ಲಿ. ಥರ್ಡ್ ವೀಕ್ ಅಲ್ಲಿ ನಿಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿರುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಪವರ್ ತುಂಬಾ 2x ಅಲ್ಲಿ ಇಂಟ್ಯೂಷನ್ ಪವರ್ ನಿಮ್ಗೆ ಬರ್ತಾ ಇರುತ್ತೆ. ಮತ್ತೆ ಕಮ್ಯುನಿಕೇಶನ್ಸ್ ತುಂಬಾ ಚೆನ್ನಾಗಿರುತ್ತೆ. ಯಾವ್ದಾದ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೇಕು ಅಂತಂದ್ರೆ ಎಕ್ಸಲೆಂಟ್ ಆಗಿ ಕಮ್ಯುನಿಕೇಟ್ ಮಾಡ್ತೀರಾ, ಬಿಸ್ನೆಸ್ ಡೀಲ್ ಅನ್ನ ಕ್ರ್ಯಾಕ್ ಮಾಡ್ತೀರಾ. ಜಾಬ್ ಅಲ್ಲಿನೂ ಅಷ್ಟೇ, ಜಾಬ್ ಅಲ್ಲಿನೂ ನೀವು ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡುವಂತದ್ದು, ಎಲ್ರ ಜೊತೆಗೆ ನಗ್ತಾ ಇರ್ತೀರಾ, ನಗಸ್ತಾ ಇರ್ತೀರಾ. ನಿಮ್ಮನ್ನ ಜನ ನೋಡಿದಾಗ ಅನ್ಕೊಳ್ಳುವಂತದ್ದು ಏನಂತಂದ್ರೆ, ನೀವು ಏನೇ ಚಾಲೆಂಜಸ್ ಕೊಟ್ರು ನೀವು ರೆಡಿ ಇದ್ದೀರಾ ಮಾಡುವಂತದ್ದಕ್ಕೆ ಅನ್ನುವಂಥದ್ದು ನೀವು ಆಸ್ಪೆಕ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಆಗಸ್ಟ್ ಮಂತ್ ಅಲ್ಲಿ. ಓಕೆ, ಎಕ್ಸಲೆಂಟ್ ಎಕ್ಸಲೆಂಟ್ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಫೋರ್ತ್ ವೀಕ್ ಅಲ್ಲಿ. ಮತ್ತೆ ನೋಡೋಣ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಅಗೇನ್ ನೋಡಿ. ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಸ್ಲೋಲಿ ನಿಮ್ಮ ಪ್ರೋಗ್ರೆಸ್ ಇರುತ್ತೆ. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಪ್ರೋಗ್ರೆಸ್ ಖಂಡಿತ ಇದೆ. ನೀವು ಮಾಡ್ತಾ ಹೋಗಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಷನ್ಸ್ ಬೇಡ. ನೀವೇನ್ ಮಾಡ್ತಾ ಇದ್ದೀರಾ ಎಕ್ಸಲೆಂಟ್ ವರ್ಕ್ ಅಂತ ಹೇಳ್ಬೋದು. ನಿಮ್ಗೆ ಕರಿಯರ್ ಲೈಫ್ ಅಲ್ಲಿ ನಿಮ್ಗೆ ಪೀಕ್ ಲೆವೆಲ್ ಅಲ್ಲಿ ತಗೊಂಡು ಹೋಗುತ್ತೆ ಇದು. ಯಾಕಂದ್ರೆ ಇಲ್ಲಿ 2 ಮೇಜರ್ ಕಾರ್ಡ್ಸ್ ಬರ್ತಾ ಇವೆ. ಓಕೆನಾ, ಹಾಗಾಗಿ ಈ 2 ಮೇಜರ್ ಕಾರ್ಡ್ಸ್ ರೀಪ್ರೆಸೆಂಟ್ ಮಾಡುವಂತವು ನಿಮ್ಮ ಒಂದು ಕರಿಯರ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಅಗೇನ್ ಇಲ್ಲಿ ಅದೇ ಕಾರ್ಡ್ ಬರ್ತಾ ಇದೆ, ಚೆನ್ನಾಗಿದೆ. ಯಾವುದೇ ರೀತಿ ಅಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ, ನೀವು ಅದನ್ನ ನೋಡ್ತಾ ಇದ್ದೀರಾ, ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಬರುವಂತ ವಾರದಲ್ಲಿ, ಫೋರ್ತ್ ವೀಕ್ ಅಲ್ಲಿ ಆಗಸ್ಟ್. ಮತ್ತೆ ಸ್ಟ್ರಾಟಜಿ, ಏನಾದ್ರೂ ಹೊಸ ಸ್ಟ್ರಾಟಜಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಬೇಕು, ಈ ರೀತಿ ಎಲ್ಲಾ ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಹಾಗಿದ್ರೆ ಇನ್ನು ನೋಡೋಣ ಏನ್ ಬರ್ತಾ ಇದೆ ನಿಮ್ಗಾಗಿ. ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ರೆ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ, ಎಲ್ಲೋ ನಿಮ್ಗೆ ಯಾರೋ ಕಟ್ ಹಾಕಿದ್ದಾರೆ ಅನ್ನೋಂತ ಫೀಲಿಂಗ್ ಆಗುತ್ತೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇದೆ, ಕ್ಲಾರಿಟಿ ಬರ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು. ಏನೋ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ, ಆದ್ರೆ ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಯಾರೋ ನಿಮ್ಗೆ ಕಟ್ ಹಾಕಿದ್ದಾರೆ, ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಎಂಗ್ಸೈಟಿ, ಸ್ಟ್ರೆಸ್ ಇಶ್ಯೂಸ್, ನಿಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ರೀತಿ ಭಾವನೆಗಳು ನಿಮ್ಮಲ್ಲಿ ಬರುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ನೋಡೋಣ ಸೆಕೆಂಡ್ ವೀಕಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ. ಸೆಕೆಂಡ್ ವೀಕ್ ಅಲ್ಲಿ ನೋಡಿ, ಇಲ್ಲಿ ನೀವು ನಿಮ್ಮ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏರಿಯಾ ಆಫ್ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಆ ಏರಿಯಾದ ಮೇಲೆ ನೀವು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಹಾರ್ಡ್ ವರ್ಕ್ ಮಾಡ್ತೀರಾ. ಲೈಕ್ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಲ್ಲಿಂದ ನೀವು ಯಾವ ರೀತಿ ಅದನ್ನ ಹೊರಗೆ ತಗೊಂಡ್ ಬರ್ಬೇಕು ಅನ್ನೋಂಥದ್ದನ್ನ ವಿಚಾರ ಮಾಡುವಂತದ್ದು. ಬಟ್ ಒನ್ ಥಿಂಗ್ ಏನಂತಂದ್ರೆ, ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ಬೋದು, ಇದರಿಂದ ನೀವಾಗ್ಲೇ ನೀವು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರಾದ್ರೂ ಒಬ್ರು ಸಪೋರ್ಟರ್ ಬೇಕು ಇದರಿಂದ ಹೊರಗೆ ತರೋದಕ್ಕೆ. ಆ ರೀತಿ ಯಾರಿದ್ದಾರೆ ನೋಡ್ಕೊಂಡು ಅವ್ರ ಜೊತೆಗೆ ನೀವು ಮಾತಾಡಿ, ಮನ್ಸ್ ಬಿಚ್ಚಿ ಮಾತಾಡಿ ಅಂತ ಹೇಳ್ಬಹುದು. ಬಟ್ ಸೆಕೆಂಡ್ ವೀಕ್ ಅಲ್ಲಿ ನೀವು ಇದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ರಿಲೇಶನ್ಶಿಪ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀವು ಸ್ಟ್ರಗಲ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ. ಥರ್ಡ್ ವೀಕ್ ಅಲ್ಲಿ ಅಗೇನ್ ನಿಮ್ಗೆ ಲೋನ್ಲಿನೆಸ್ ಬರುವಂತದ್ದು. ಎಫರ್ಟ್ ಏನೋ ಹಾಕ್ತಾ ಇದ್ದೀರಾ, ಏನೋ ಸಮಥಿಂಗ್ ನಡೆದಿರುತ್ತೆ, ಇದನ್ನ ಬ್ರೇಕ್ ಡೌನ್ ಮಾಡಿದಾಗ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ಸೊ ಎಫರ್ಟ್ ಏನೋ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಅಗೇನ್ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ. ಅಥವಾ ಎಲ್ಲೋ ಒಂದ್ ಕಡೆ ನನ್ನ ಕಡೆಯಿಂದ ನಾನು ಎಫರ್ಟ್ ಹಾಕ್ತಾ ಇದ್ದೀನಿ, ನಾನು ಒಬ್ಬಂಟಿಯಾಗಿ ಎಲ್ಲ ಮಾಡ್ತಾ ಇರುವಂತದ್ದು, ನನಗೆ ರೆಸ್ಪಾಂಡ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅಥವಾ ಏನೋ ನೀವು ತುಂಬಾ ಒಂಟಿಯಾಗಿ ಇರುವಂತ ಒಂಟಿತನನ ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ಗೆ ತುಂಬಾ ಮಿಸ್ ಮಾಡ್ಕೊಳ್ತೀರಾ ಈ ಒಂದು ದಿನಗಳಲ್ಲಿ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ ಥರ್ಡ್ ವೀಕ್ ಅಲ್ಲಿ. ಫೋರ್ತ್ ವೀಕ್ ಅಲ್ಲಿ ಅಗೇನ್ ಜಸ್ಟಿಸ್ ಕಾರ್ಡ್ ಬರ್ತಾ ಇರುವಂತದ್ದು. ಎಕ್ಸಲೆಂಟ್, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಗೆ ಜಸ್ಟಿಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಲೈಕ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ವರ್ಕ್ ಮಾಡಿದೀರಾ ಅಂತಂದ್ರೆ ಅಲ್ಲಿ ನಿಮ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುವಂತದ್ದು, ರಿಕವರಿ ಆಗುವಂತದ್ದು. ಯಾಕಂದ್ರೆ ಎಫರ್ಟ್ ತುಂಬಾ ಮಾಡಿರ್ತೀರಲ್ವಾ, ಯೂನಿವರ್ಸ್ ಹಾಗೆ ಹೇಗೆ ಬಿಡುತ್ತೆ ಅದನ್ನ. ಓಕೆ, ಸೊ ಫೋರ್ತ್ ವೀಕ್ ಅಲ್ಲಿ ನಿಮ್ಮಲ್ಲಿ ರಿಲೇಶನ್ಶಿಪ್ ಅಲ್ಲಿ ಚೇಂಜಸ್ ಕಾಣಬಹುದು ಅಂತ ಹೇಳ್ತೀನಿ. ಸೊ ಇದು ಯೂನಿವರ್ಸ್ ನಿಮ್ಗೆ ಕೊಡ್ತಿರೋಂತ ಮೆಸೇಜಸ್. ನೋಡೋಣ ಇನ್ನು ಏನ್ ಬರುತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ. ಯೂನಿವರ್ಸ್ ನಿಮ್ಗೆ ಫೈನಲ್ ಗೈಡೆನ್ಸ್ ಏನ್ ಕೊಡ್ಲಿಕ್ಕೆ ಹೋಗ್ತಾ ಇದೆ, ಓವರ್ ಆಲ್ ಗೈಡೆನ್ಸ್ ಅಂತ. ಇದು ಯಾವ ಏರಿಯಾದಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಇದನ್ನ ತಗೊಂಡ್ಲಿ ನೀವು ಅಂತ ಹೇಳ್ಬಹುದು. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಕೆಲವೊಂದಿಷ್ಟು ನಿಮ್ಮಲ್ಲಿ ವಿಚಾರಗಳು ಏನಿರುತ್ತೆ ಅದನ್ನ ಇವಾಗ ಆಕ್ಷನ್ ತಗೊಳ್ಳುವಂತ ಸಮಯ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ವಿಚಾರ ಇರುತ್ತೆ, ಲೈಕ್ ನನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು, ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕು, ಕೆಲವೊಂದಿಷ್ಟು
ನಿಮ್ಮಲ್ಲಿ ಗೋಲ್ಸ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರಾ, ಮನೆ ತಗೋಬೇಕು, ಜಾಗ ತಗೋಬೇಕು, ವಿಚಾರಗಳೇ ಆಗುತ್ತೆ. ಆದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಇರುತ್ತಲ್ವಾ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗಿರುವಂತ ಸಮಯ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ಡಿಸ್ಟ್ರಾಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಓಕೆ, ನಿಮ್ಮಲ್ಲಿ ಇರುವಂತ ಡಿಸ್ಟ್ರಾಕ್ಷನ್ಸ್ ಅನ್ನ ಕಡಿಮೆ ಮಾಡ್ಕೋಬೇಕು. ಪ್ರೀತಿ, ವಿಶ್ವಾಸ ನಿಮ್ಮಲ್ಲಿ ತಗೊಂಡ್ ಬರ್ಬೇಕು. ಮತ್ತೆ ಬೇರೆದವ್ರು ಏನ್ ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅದ್ ನಿಮ್ಗೆ ಮ್ಯಾಟ್ರ್ ಆಗ್ಬಾರ್ದು. ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನಿಮ್ಮ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಅದರ್ ಥಿಂಗ್ಸ್ ಅನ್ನ ನೀವು ಬಿಟ್ಟು ಇದೇನಾದ್ರೂ ನೀವು ಮಾಡಿದ್ದೇ ಆಯ್ತು ಅಂತಂದ್ರೆ ಖಂಡಿತ ನಿಮ್ಗೆ ಇಂಪ್ರೂವ್ಮೆಂಟ್ ಇದ್ದೇ ಇದೆ. ಓಕೆ, ಎಕ್ಸಲೆಂಟ್ ಅಂತ ಹೇಳ್ಬೋದು. ಧನುರಾಶಿಯವರು ಎನರ್ಜಿ ಕ್ಲೇಮ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.